ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಗೆ ಕೊಟ್ಟಂತಹ ಅನಸ್ತೇಶಿಯಾದ ಜಾಡನ್ನ ಹಿಡಿದು ಹೊರಟಿದ್ದಾರೆ ಪೊಲೀಸರು. ಕೊಲೆ ಮಾಡುವುದಕ್ಕೆ ಪ್ರೊಪೋಫೋಲ್ ಅನ್ನುವಂತಹ ಅನಸ್ತೇಶಿಯಾನ ಬಳಕೆ ಮಾಡಿದ್ದಾನೆ ಮಹೇಂದ್ರ ರೆಡ್ಡಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಗೊತ್ತಾಗಿರುವಂತಹ ಸತ್ಯ ಇದು. ಈ ಡ್ರಗ್ನ ಕೊಟ್ರೆ 2-3 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಈತನಿಗೆ ಪ್ರೊಪೋಫೋಲ್ ಡ್ರಗ್ ಸಿಕ್ಕಿದ್ದೆಲ್ಲಿಂದ ಇದರ ಹುಡುಕಾಟ ನಡೀತಾ ಇದೆ. 2 ಕಡೆ ಮಹೇಂದ್ರ ರೆಡ್ಡಿ ಡ್ರಗ್ನ ಖರೀದಿ ಮಾಡಿರೋ ಮಾಹಿತಿ ಇದೆ. ಈತ ಮಾಡಿರುವಂತಹ ಕೊಲೆ ಪೋಸ್ಟ್ ಮಾರ್ಟಂನಲ್ಲೂ ಬೆಳಕಿಗೆ ಬಂದಿರಲಿಲ್ಲ. ಈತ ಮಾಡಿರುವಂತಹ ಷಡ್ಯಂತ್ರ, ಈತ ಮಾಡಿರುವಂತಹ ಪ್ಲಾನ್ ಅದು ಬೆಳಕಿಗೆ ಬಂದಿದ್ದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈತ ಕೃತಿಕಾ ರೆಡ್ಡಿಯ ಬಾಡಿಗೆ ಇಂಜೆಕ್ಟ್ ಮಾಡಿದ್ದಂತಹ ಆ ಡ್ರಗ್ ಯಾವುದು ಅನ್ನೋದು ಗೊತ್ತಾಗಿದೆ. ಅನಸ್ತೇಶಿಯಾ ಕೊಟ್ಟಿರೋದು ಗೊತ್ತಾಗಿದೆ. ಅನಸ್ತೇಶಿಯಾ ಕೊಟ್ಟಿದ್ಯಾಕೆ? ಘಟನೆ ನಡೆದ ದಿನ ರಾತ್ರಿ, ಆಕೆ ಸಾವನ್ನಪ್ಪಿದ್ದ ದಿನ ರಾತ್ರಿಯೂ ಆಕೆ ವಾಕಿಂಗ್ ಮಾಡಿದ್ದಾಳೆ. ಎಲ್ಲರ ಜೊತೆ, ತಂದೆ ತಾಯಿ ಜೊತೆ ಗಮ್ಮತ್ನಲ್ಲಿದ್ಲು, ಚೆನ್ನಾಗಿ ಮಾತನಾಡಿದ್ಲು, ತಾನೇ ಮೆಟ್ಟಲು ಹತ್ಕೊಂಡು ತನ್ನ ರೂಮಿಗೆ ಹೋಗಿದ್ಲು. ಅಷ್ಟು ಆರೋಗ್ಯವಾಗಿದ್ದಾಕೆಗೆ ಅನಸ್ತೇಶಿಯಾನ ಕೊಟ್ಟಿದ್ ಯಾವ ಕಾರಣಕ್ಕಾಗಿ? ಏನ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ? ನಾನು ಫ್ಲೂಯಿಡ್ ಹಾಕಿದ್ದೀನಿ ಅಂತ ಹೇಳಿದ್ದ. ಹಾಗಾದ್ರೆ ಈತ ಹಾಕಿದಂತಹ ಫ್ಲೂಯಿಡ್ ಯಾವುದು? ಇಂತಹ 10 ಅನುಮಾನಗಳಿದ್ವು. ಆ ಅನುಮಾನಗಳಿಗೆ ಉತ್ತರ ಕೊಟ್ಟಿದ್ದು ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಗೊತ್ತಾಗಿರೋದು ಏನು ಅಂದ್ರೆ, ಪ್ರೊಪೋಫೋಲ್ ಅನ್ನುವಂತಹ ಒಂದು ಡ್ರಗ್ ನ ಈತ ಇಂಜೆಕ್ಟ್ ಮಾಡಿದ್ದಾನೆ. ಇದು ಅನಸ್ತೇಶಿಯಾ ಟೈಮ್ನಲ್ಲಿ ಕೊಡುವಂತಹ ಒಂದು ಸೆಡೆಟಿವ್. ಅದನ್ನ ಇಂಜೆಕ್ಟ್ ಮಾಡಿದ್ದಾನೆ. ಯಾವ ಕಾರಣಕ್ಕಾಗಿ ಇಂಜೆಕ್ಟ್ ಮಾಡದ? ಹಾಗಾಗಿನೇ ಆತನ ಮೇಲೆ ಅನುಮಾನ ಮೂಡಿ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಮನೆಯವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಈತನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ, ಬಂಧಿಸುವಂತಹ ಕೆಲಸ ಆಗಿದೆ. ಪೊಲೀಸರು 9 ದಿನ ತಮ್ಮ ಕಸ್ಟಡಿ ಪಡ್ಕೊಂಡು ಎಲ್ಲಿಂದ ಅನಸ್ತೇಶಿಯಾ ತಂದ, ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ, ಈ ಸತ್ಯವನ್ನ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಡಿವಾಳದಲ್ಲಿ ಮೆಡಿಕಲ್ ಸ್ಟೋರ್ ಅನ್ನ ಇಟ್ಟಿದ್ದ ಮಹೇಂದ್ರ ಸಹೋದರ, ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಸಹೋದರನ ಬಾಲಾಜಿ ಮೆಡಿಕಲ್ ಸ್ಟೋರ್ ನಿಂದಾನೇ ಈ ಡ್ರಗ್ ನ, ಪ್ರೊಪೋಫೋಲ್ ಅನ್ನುವಂತಹ ಡ್ರಗ್ ನ ಖರೀದಿ ಮಾಡಿರುವ ಶಂಕೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ ಮಹೇಂದ್ರ ಆ ಟೈಮಲ್ಲಿ. ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಿಂದಲೂ ಆ ಡ್ರಗ್ ಅನ್ನ ತಂದಿರುವಂತಹ ಅನುಮಾನ ಇದೆ. ಕೊಲೆಗೆ ಪ್ರೊಪೋಫೋಲ್ ಅನ್ನುವಂತಹ ಅನಸ್ತೇಶಿಯಾ ಸೆಡೆಟಿವ್ ನ ಬಳಸಿರುವುದು ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಹಾಗಾಗಿ ಆ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎಲ್ಲಿಂದ ತಗೊಂಬಂದ, ಯಾವ ಕಾರಣವನ್ನ ಕೊಟ್ಟು ತಗೊಂಬಂದ, ಈ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.